ಧೀರನ್ ಸರ್, ಅಪ್ಪ ಅಮ್ಮ ಅಂದರೆ ನಿಮಗೆ ತುಂಬ ಸ್ಪೆಷಲ್ ಕನೆಕ್ಷನ್. ಮಕ್ಕಳಾಗಿದ್ದಾಗಿಂದ ಒಟ್ಟೊಟ್ಟಿಗೆ ಬೆಳೆದವರು, ನೋಡಿದವರು, ಆಡಿದವರು. ಇಟ್ಸ್ ಬಿನ್ 3 years, 2.5 years. ಸೊ ಎಷ್ಟು ಕಷ್ಟ ಅನಿಸುತ್ತೆ? ಇಲ್ಲ, ತುಂಬ ಕಷ್ಟ ಆಗುತ್ತೆ, ಮಾತು ಹೇಳೋಕ್ಕಲ್ಲ. ಅವರ ಒಂದು ಪ್ರೆಸೆನ್ಸ್ ಅನ್ನೋದು ಭಾಳ ಮುಖ್ಯ. ನಮಗೆ ಈಗ ಇಂಡಸ್ಟ್ರಿಗೆ ಬಂದಿದ್ದೀವಿ, ನಮಗೆಲ್ಲ ಅವರು ಒಂದು ಸಲಹೆ ಕೊಟ್ಟಂಥ ರೀತಿ ಇರ್ಬೋದು, ನಮಗೆಲ್ಲ ಅವ್ರು ಹೇಗೆ ಒಂದು ಸ್ಫೂರ್ತಿ ತುಂಬ್ತಾ ಇದ್ರು, ವರ್ಕೌಟ್ ಇರ್ಬೋದು ಮತ್ತು ಕೆಲಸದಲ್ಲಿರ್ಬೋದು. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಮಾಮನ್ನ. ಮೊನ್ನೆ ಬೇರೆ ಜಾಕಿಗೆ ಹೋದಾಗಲಂತೂ ಅವರ ಧ್ವನಿನ ಬರೀ ಫೋನಲ್ಲಿ ನೋಡ್ತಾ ಇದ್ವಿ, ಇಷ್ಟು ದಿನ ಕೇಳಿಸ್ಕೊತಾ ಇದ್ವಿ. ಸಡನ್ನಾಗಿ ಆ ಒಂದು ಸೌಂಡ್ ಸಮೇತ ದೊಡ್ಡದಾಗೆ ನೋಡಿದಾಗ ಸ್ಕ್ರೀನ್ ಮೇಲೆ ಕಣ್ಣು ಮುಚ್ಕೊಂಡಾಗ ಅದು ಕನಸಲ್ಲಿ ಅವ್ರು ಬಂದು ಜೋರ ಮಾತಾಡ್ತಾ ಇರೋ ಥರ ಫೀಲ್ ಬರುತ್ತೆ. ಅಷ್ಟು ಅವ್ರದ್ದು ಡಾನ್ಸ್, ಅವ್ರ ಸ್ಟಂಟ್ಸ್, ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಒಂದು ಸಿನಿಮಾ ಸ್ಪೆಷಲಿ ಎಲ್ಲ ಒಂದು ಆ ಒಂದು ಟೈಮಲ್ಲಿ ನಡೆದಂಥ ಶೂಟಿಂಗ್ ಘಟನೆಗಳಿರ್ಬೋದು. ನಾವು ಹೋಗಿದ್ದು ನಮ್ಮ ಕಾಲೇಜ್ ಟೈಮ್ಸ್ ಶೂಟಿಂಗ್ ಅಂತಲೇ ಶೂಟಿಂಗ್ ಊಟಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ. ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಘಟನೆಗಳು ಭಾಳ ಖುಷಿಯಾಗುತ್ತೆ. ಥರ ಮಿಕ್ಸ್ಡ್ ಇಮೋಷನ್ಸ್ ಆ ಸಿನಿಮಾ ನೋಡಿದಾಗ ಅಳ್ತಾ ಇತ್ತು, ಖುಷಿಯಿಂದ ಅಳು ಬರ್ತಾ ಇತ್ತು, ನೋವಿಂದ ಅಳು ಬರ್ತಾ ಇತ್ತು, ಬೇಜಾರಾಗೋದು, ಹಂಗೇನು ಖುಷಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ, ಅಭಿಮಾನಿ ದೇವರುಗಳು ನೋಡ್ತಾ, ಅವ್ರ ಕೂಗಾಟ ನೋಡ್ತಾ ನಮ್ಗೆ ಖುಷಿಯಾಗೋದು, ಅಲ್ಲೇ ಬೇಜಾರಾಗೋದು, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ತುಂಬ. ಇವತ್ತಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಅಂದರೆ ಮನೆಗೆ ಹೋಗಿ ಮನೇಲಿ ಒಂದು ಸಂಭ್ರಮ. ಯಾಕಂದ್ರೆ ನಾನು ತಾತನ ಬಡ್ಡೆ ನೋಡಿದೆ, ಆ ಜನದ ಕಿರ್ಚಾಟ ಕೂಗಾಟ, ಚೋಡಮ್ಮ ಬಂದು ಮತ್ತೆ ಬುದ್ಧಿ ಬಂದ ಮೇಲೆ ತುಂಬ ಒಂದು ಕಾಲೇಜು ಸ್ಕೂಲು ಅವೆಲ್ಲ ಬಂದ ಮೇಲೆ ಮತ್ತೆ ನಾವು ಆರ್ಭಟ ನೋಡಿದ್ದು ಮತ್ತೆ ಅಮ್ಮಮ್ಮ ಅವ್ರ ಬಡ್ಡೆ. ಅದೆಲ್ಲ ತುಂಬ ಮಿಸ್ ಮಾಡ್ಕೊಂತೀವಿ. ಬೆಳಗಿನ ಜಾವ ಎದ್ದು ಕೂಗೋದು, ಅಪ್ಪು 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 ಅಂತ ಕಿರ್ಚಾಡೋದು, ಊಟ, ನಿಮ್ಗೆ ಎಲ್ರಿಗೂ ಊಟ, ಅಭಿಮಾನಿ ದೇವ್ರಿಗೂ ಊಟ, ಆ ಒಂದು ಬ್ಲಡ್ ಕ್ಯಾಂಪ್ ನಡೆಸ್ತಾರೆ, ನಾವೆಲ್ಲ ಗಿಫ್ಟ್ ತರೋದಿರ್ಬೋದು, ಜನ ಎಲ್ಲ ಬಂದು ಹಾರ ಹಾಕೋದಿರ್ಬೋದು, ಕೇಕ್ ಎಲ್ಲ ಆ ಒಂದು ಸಂಭ್ರಮನ ಬೇರೆ. ಎಲ್ಲ ಏನಂತೀರಿ, ಎಲ್ಲ ಬರೀ ಎಲ್ರಿಗೂ ಅದು ಆಗಿ ಬರೋಲ್ಲ. ದೇವ್ರ ಮಕ್ಕಳು ಅಂತಾರಲ್ಲ ಆ ಥರ ಅವ್ರಿಗೆ ಆಗಿ ಬಂತು. ಅದನ್ನು ತುಂಬ ಮಿಸ್ ಮಾಡ್ಕೊಂಡು ಇಷ್ಟು ಬೇಗ ಅದನ್ನ ಕಳ್ಕೊಬೇಕಿತ್ತ ಆ ಒಂದು ಫೀಲಿಂಗ್ನ ಅಂತ ಬೇಜಾರ. ಈ ಅಭಿಮಾನ ಸಾಗರ ನೋಡಿದ್ರೆ ಇದು ಆ ವ್ಯಕ್ತಿಯ ವ್ಯಕ್ತಿತ್ವದ ಗಳಿಕೆ ಅಂತ ಇದೇ ಅವರ ಒಂದು ಸಂಪಾದನೆ ಇದೆ ಅಲ್ವಾ, ಇದೇ ಅವ್ರ ದೊಡ್ಡ ಸಂಪಾದನೆ ಇದೆ. ಅವರ ಪ್ರೀತಿ, ಅವರ ಪ್ರತಿಭೆಗೆ ಜನರು ಕೊಡ್ತಾ ಇರೋ ಒಂದು ಪ್ರೀತಿ ಇರ್ಬೋದು, ಟ್ಯಾಲೆಂಟ್ಗೆ, ಫೈಟು, ಆ ಡಾನ್ಸ್, ಆ ಸ್ಟಂಟ್ಸ್, ಅವರ ಒಂದು ನಡವಳಿಕೆ. ಸೊ ಅದಕ್ಕೋಸ್ಕರ ಜನ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ನಮ್ಗೆ ಈಗ ಮುಂಚೆಂದಲೂ ಗೊತ್ತು, ಈಗ ಇನ್ನೂ ಅದು ಜಾಸ್ತಿ ಇನ್ನೂ ಗೊತ್ತಾಗ್ತದೆ. ನೋಡ್ತಾ ಕಣ್ಣು ತುಂಬ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ, ಎಷ್ಟು ಪ್ರೀತಿ ಇದೆ. ಎಷ್ಟೇ ವರ್ಷ ಆದರೂ ಇವರ ಸಂಪಾದನೆ ಹಿಂಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ.